ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಸಂಜೆ ಆದರೆ ಏನಾದರೂ ಕಾಫಿ ಜೊತೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಹೀಗೆ ಅನಿಸಿದಾಗ ನಾರ್ಮಲಿ ಬಜ್ಜಿ ಅಂಗಡಿಗೋ ಅಥವಾ ಪಕೋಡ ಮಾಡೋವಂಥ ಅಂಗಡಿಗೋ ಹೋಗಿ ಮನೆಗೆ ಪಾರ್ಸಲ್ನ ತಂದು ತಿನ್ನೋದು ಸಹಜ. ಇದರಲ್ಲೇನೂ ತಪ್ಪಿಲ್ಲ. ಆದರೆ ಪಾರ್ಸಲ್ನ ಮಾಡಿ ಕೊಡುವಂಥ ರೀತಿ ಇದೆಯಲ್ಲ, ಅದರಲ್ಲಿ ತಪ್ಪಿದೆ. ಆ ತಪ್ಪೇನು ಅಂತ ಈ ವಿಡಿಯೋನಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾರ್ಮಲ್ ಆಗಿ ಕೆಲವೊಂದು ಅಂಗಡಿಗಳಲ್ಲಿ ಬಜ್ಜಿ, ಬೋಂಡ, ಪಕೋಡ ಈ ಥರದ್ದನ್ನೆಲ್ಲ ಪೇಪರ್ನಲ್ಲಿ, ಅದು ಕೂಡ ನ್ಯೂಸ್ ಪೇಪರ್ನಲ್ಲಿ ಪ್ಯಾಕ್ ಮಾಡಿ ಪಾರ್ಸಲ್ ಮಾಡಿ ಕೊಡ್ತಾರೆ. ಅದು ಮಾತ್ರ ಅಲ್ಲ, ಇನ್ನು ಕೆಲವರು ಮನೆಯಲ್ಲೇ ತೆಂಗಿನಕಾಯಿ ತುರಿಯೋಕ್ಕಾಗಿರಲಿ ಅಥವಾ ಚಪಾತಿ ಮಾಡೋದಕ್ಕಾಗಿರಲಿ ನ್ಯೂಸ್ ಪೇಪರ್ನೇ ಯೂಸ್ ಮಾಡ್ತಾರೆ. ಸೊ ಇದಕ್ಕೆಲ್ಲ ನ್ಯೂಸ್ ಪೇಪರ್ನ ಬಳಸೋದ್ರಿಂದ ಮುಂದೆ ನಮ್ಗೆ ಏನೇನು ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಮೊದಲಿಗೆ ಈ ನ್ಯೂಸ್ ಪೇಪರ್ಸ್ನ ಹೇಗೆ ತಯಾರಿ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ನ್ಯೂಸ್ ಪೇಪರ್ ಮೇಲೆ ಇಂಕು ಗಟ್ಟಿಯಾಗಿ ಕೂರೋದಕ್ಕೆ ಅಂತ ಕೆಲವೊಂದು ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ. ಈ ಕೆಮಿಕಲ್ಸ್ ಮನುಷ್ಯರಿಗೆ ತುಂಬಾ ಹಾನಿಕಾರಕ. ಆದರೆ ನಮಗೆ ಅದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇಲ್ಲದೆ ಇರೋದ್ರಿಂದ ಅದನ್ನು ಇದಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀವಿ. ಇಂಥ ನ್ಯೂಸ್ ಪೇಪರ್ನ ಬಿಸಿ ಬಿಸಿ ಬೋಂಡ, ಬಜ್ಜಿ, ಪಕೋಡ ಇದನ್ನೆಲ್ಲ ಪಾರ್ಸಲ್ ಮಾಡೋದಕ್ಕೆ ಯೂಸ್ ಮಾಡಿದಾಗ ಆ ಇಂಕು ಕರಗಿ ಆ ಬಜ್ಜಿ ಬೋಂಡಾಗೆ ಒಂದು ಲೇಯರ್ ಆಗಿ ಅಂಟ್ಕೊಳ್ಳುತ್ತೆ. ಇದನ್ನು ನಾವು ಗೊತ್ತಿಲ್ಲದೆ ತಿಂದಾಗ ಮುಂದಕ್ಕೆ ಇದರಿಂದ ನಮಗೆ ಕ್ಯಾನ್ಸರ್ ಬರೋವಂಥ ಚಾನ್ಸಸ್ ಕೂಡ ಇರುತ್ತೆ. ಕ್ಯಾನ್ಸರ್ ಮಾತ್ರ ಅಲ್ಲ, ಮಾರಣಾಂತಿಕ ರೋಗಗಳು ಕೂಡ ಬರೋ ಚಾನ್ಸಸ್ ಇರುತ್ತೆ. ಇದನ್ನು ನಾವು ಹೇಳ್ತಿಲ್ಲ, ಇದನ್ನು ಹೇಳಿದ್ದು FSSAI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಇವರು ಹೇಳಿರುವ ಪ್ರಕಾರ ನ್ಯೂಸ್ ಪೇಪರ್ನ ಬದಲಾಗಿ ಯಾವುದಾದ್ರೂ ಈಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ನ ಯೂಸ್ ಮಾಡಿ ಪಾರ್ಸಲ್ ಮಾಡೋದಕ್ಕೆ ಅಂತ. ಆದರೆ ಇದನ್ನು ಕೆಲವರು ಮಾತ್ರ ಪಾಲಿಸ್ತಾ ಇದ್ದಾರೆ, ಎಲ್ಲರೂ ಅಲ್ಲ. ಆದರೆ ಈಗಲೂ ಕೂಡ ಕೆಲವರು ನ್ಯೂಸ್ ಪೇಪರ್ಸ್ಗಳನ್ನೇ ಪಾರ್ಸಲ್ಗೆ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ನೀವು ಹೇಗೆ ಅವಾಯ್ಡ್ ಮಾಡ್ಬೋದು ಅಂದರೆ, ಮನೆಯಿಂದ ನೀವೇ ಸ್ಟೀಲ್ ಡಬ್ಬಗಳನ್ನು ತೊಗೊಂಡೋಗಿ ಪಾರ್ಸಲ್ ಮಾಡಿಸ್ಕೊಂಡು ತರ್ಬೋದು. ಅಥವಾ ಅಂಗಡಿಯವ್ರಿಗೇ ಹೇಳ್ಬೋದು, ಈ ಥರ ನಮಗೆ ನ್ಯೂಸ್ ಪೇಪರಲ್ಲಿ ಪ್ಯಾಕ್ ಮಾಡಿಕೊಡ್ಬೇಡಿ, ಬೇರೆ ಯಾವುದಾದ್ರೂ ಆಲ್ಟರ್ನೇಟಿವ್ ಬಾಳೆ ಎಲೆನೋ ಅಥವಾ ಬೇರೆ ಇನ್ಯಾವುದಾದ್ರೂ ಈಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ನ ಯೂಸ್ ಮಾಡಿ ಪಾರ್ಸಲ್ ಮಾಡಿ ಕೊಡಿ ಅಂತ ಕೇಳ್ಬೋದು. ಅಟ್ಲೀಸ್ಟ್ ಈ ಥರ ನಾವು ಕೇಳೋದಕ್ಕೆ ಶುರು ಮಾಡಿದಾಗಲಾದರೂ ಅಂಗಡಿಯವರು ಅದನ್ನು ಬದಲಾಯಿಸ್ಕೊಳ್ಬೋದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಸೊ ಇದೇ ಇವತ್ತಿನ ಒಂದು ಚಿಕ್ಕ ವಿಡಿಯೋ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.